ಈ ಸಂಧಾನ ಕೆಪಿಸಿಸಿ ಆಫೀಸ್ನಲ್ಲಿ ನಮ್ಮ ಉಲ್ಮಾಗಳು ಹೇಳ್ತಿದ್ರಲ್ಲ, ಜಮೀರ್ ಸಾಹೇಬ್ರು ಮೈನಾರಿಟಿ ಟಿಕೆಟ್ ಕೊಡ್ರಿ, ನಾನು ಗೆಲ್ಸ್ಕೊಂಡ್ಬರ್ತೀನಿ ಬಂದಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂದ್ರಲ್ಲ, ಅವಾಗ ಸಂಧಾನ ಬೇಕಿತ್ತು. ಈಗ ಬಿ ಫಾರಂ ತಗೊಂಡ್ಬಂದು ನಮಗೆ ಎದಿಕ್ ಚಾಕು ಹಾಕಿದ್ರಲ್ಲ, ಈಗ ಯಾವುದೇ ಕಾರಣಕ್ಕೆ ನಾವು ಸಂಧಾನಕ್ಕೆ ಒಪ್ಪಲ್ಲ. ನಮ್ಮ ಸಾದಿಕ್ ಪಲಾಂಡ್ರಿಗೆ ನಾವು ಅದೀವಿ. ಅಕಸ್ಮಾತ್ ಈ ಸಂಧಾನ ಆದ್ರೂ ಕೂಡ ನಾವು ಡೋರ್ ಬೈ ಡೋರ್ ಹೋಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಓಟ್ ಹಾಕಿಸ್ತೀವಿ, ನೋಟ ಮಾಡಿಸ್ತೀವಿ, ಇಲ್ಲಾಂದ್ರೆ ಬೇರೆ ಪಕ್ಷಕ್ಕೆ ಹಾಕಿಸ್ತೀವಿ. ಸಾದಿಕ್ ಪಲಾನ್ ಯಾವುದೇ ಕಾರಣಕ್ಕೆ ಸಂಧಾನಕ್ಕೆ ಒಪ್ಪಲ್ಲ. ಸಾದಿಕ್ ಪಲಾನ್ರ ಜೊತೆಗೆ ಇಡೀ ಸಮಾಜ ಇದೆ. 50,000 ಓಟು ಸಾದಿಕ್ ಪಲಾನ್ ಜೊತೆಗೆ ಇದೆ. ಸ್ವಾಭಿಮಾನ ಎಲೆಕ್ಷನ್. ದಾವಣಗೆರೆ ಉತ್ತರದಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ, ಡೆವಲಪ್ಮೆಂಟ್ ಸ್ವಾಭಿಮಾನ ಎಲೆಕ್ಷನ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಮಲ್ಲಿಕಾರ್ಜುನ ಸಾಹೇಬರಿಗೆ. ಈಗ ಅಣ್ಣ ತಮ್ಮ ಆಗ್ತಾ ಇದೀವಿ. ಬಿ ಫಾರಂ ತಗೋಬೇಕಾದ್ರೆ ಅಣ್ಣ ತಮ್ಮ ಬಾಂಧವ ಎಲ್ಲೋಗಿತ್ತು? ಅವಾಗ ಎಲ್ಲೂ ಹೋಗಿಲ್ಲ. ಅವಾಗ ನಮಗೆ ಬಾಯ್ಕಾಟ್ ಮಾಡಿದ್ರು. ಈಗ ಸಾದಿಕ್ ಪಲಾನ್ ಅಣ್ಣ, ಮೊಹಮ್ಮದ್ ವಾಸಿಂ ಅಣ್ಣ, ಈಗ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ, ಓನ್ಲಿ ಎಲೆಕ್ಷನ್ ಪ್ರಜಾಪ್ರಭುತ್ವ ಆಯ್ತು. ಈ ಸದ್ಯಕ್ಕೆ ಎಲ್ಲಿ ಬೀಳಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸ್ತೀವಿ, ಹೈಕಮಾಂಡಿಗೆ ತೋರಿಸ್ತೀವಿ. ಜಮೀರ್ ಅಹಮದ್ ಸಾಹೇಬ್ರು, ತನ್ವೀರ್ ಸಾಹೇಬ್ರು, ರಿಜ್ವಾನ್ ಅರ್ಷದ್, ಸಲೀಂ ಸಾಹೇಬ್ರು, ನಮ್ಮ ಎಲ್ಲ ಮುಖಂಡರಿಗೆ ನಾವು ಗೌರವ ಕೊಡ್ತೀವಿ, ಅವರಿಗೆ ಜೀವ ಕೊಡ್ತೀವಿ. ಈ ಬೈ ಎಲೆಕ್ಷನ್ ಗೆ ಬರಬಾರ್ದು. ನಿಮಗೆ ಅಪೀಲ್ ಇದೆ. ಇಲ್ಲ ಅಂದ್ರೆ ಗೋ ಬ್ಯಾಕ್ ಪ್ರೊಟೆಸ್ಟ್ ಮಾಡ್ತೀವಿ, ಗೋ ಬ್ಯಾಕ್ ಕಾಂಗ್ರೆಸ್ ಅಂತೇಳಿ ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಕ್ಯಾನ್ವಸ್ ಮಾಡಕ್ ನಿಮಗೆ ಬಿಡಲ್ಲ. ಈಗ ಮುಖ್ಯಮಂತ್ರಿ ಆಗಿರಲ್ಲ ಸಿದ್ದರಾಮಯ್ಯ ನೋಡ್ರಿ, 80% ನಮ್ ಜನ, 80,000 ಜನ ನಾವು ಅಲ್ಪಸಂಖ್ಯಾತರಾಗಿವಿ. ನಮ್ಮಿಂದ ಮುಖ್ಯಮಂತ್ರಿ ಆಗಿ ಈ ಸರಿ 40,000 ಓಟ್ ಇದೇ ಕ್ಷೇತ್ರದಲ್ಲಿ ಸೌತ್ ನಲ್ಲಿ ಓಟ್ ಮಾಡಿದ್ರೆ, ಈ ಸರಿ 2 ವರ್ಷದ ಟೈಮ್ ಇದೆ. ನಮ್ಗೆ ಬಿ ಫಾರ್ಮ್ ಕೊಟ್ಟಿಲ್ಲ, ನಮ್ಮ ಲೀಡರ್ಗಳಿಗೆ ಬೆಲೆ ಕೊಟ್ಟಿಲ್ಲ, ನಮ್ಮ ಉಲ್ಮಾಕರ ಬೆಲೆ ಕೊಟ್ಟಿಲ್ಲ. ಅದಕ್ಕೆ ನಾವು ಈ ಸರಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಲ್ಲ. ನೋಡಿ, ಈಗ ಅವ್ರು ಕುತಂತ್ರ ಮಾಡಿದ್ರೆ ಸುತ್ತಿನ ಬಲದಲ್ಲಿ ಎಲೆಕ್ಷನ್ ಮಾಡ್ತೀನಿ ಮಲ್ಲಿಕಾರ್ಜುನ ಸಾಹೇಬ್ರಂದ್ರು, ಎದುರಿಸ್ತೀವಿ ಅಂದ್ರೆ ನಮ್ಮ ಹತ್ರ ಪ್ಲಾನ್ ಬಿ ರೆಡಿ ಇದೆ. ಪ್ಲಾನ್ ಬಿ ನಾಳೆಯಿಂದ ಚಾಲು ಆಗತ್ತೆ. ಆ ಪ್ಲಾನ್ ಬಿ ಏನಂತೇಳಿ ಪೋಲಿಂಗ್ ಆಗತ್ತಲ್ಲ, ರಿಸಲ್ಟ್ ಬರುತ್ತಲ್ಲ, ಅವಾಗ ಬಹಿರಂಗ ಅವಾಗ ಹೇಳ್ತೀವಿ. ನಮ್ಮ ಹತ್ರ ಪ್ಲಾನ್ ಬಿ ರೆಡಿ ಇದೆ. ಸ್ವಾಭಿಮಾನ ಜನ ಯಾವುದೇ ಕಡೆ ಡೆವಲಪ್ಮೆಂಟ್ ಇರೋದಿರತ್ತ, ಪಕ್ಷ ವಿರುದ್ಧ ಅಲ್ಲ, ವ್ಯಕ್ತಿ ವಿರುದ್ಧ ಅಲ್ಲ. ನಮಗೆ ಚಾಕು ಹಾಕಿದ್ರೆ ಎಲ್ಲಿ ಹಾಕಿದ್ರೆ ಇಲ್ಲ ಹಾಕಿದ್ರೆ ಈ ಸತಿ ಚಾಕು ನಾವು ಎದಿಕ್ ಕಣ್ಣಿಗೆ ಚಾಕು ಹಾಕ್ತೀವಿ. 40,000 ಓಟ್, ಬರೀ 40,000 ಓಟ್ನಲ್ಲಿ ಎಲೆಕ್ಷನ್ ಇರೋದು. ಆ 40,000 ಓಟ್ ಸಿಂಗಲ್ ಹಾಕ್ತೀವಿ. ಯಾವುದೇ ಕಡೆ ಸಂಧಾನಕ್ಕೆ ಒಪ್ಪಲ್ಲ ನಾವು. ನಮ್ ಜೊತೆ ಸಾದಿಕ್ ಪಲಾನ್ ಸುಜಯವಾಲ ಅಲ್ಪಸಂಖ್ಯಾತರ ಓಟ್ ಬೇಡ ಅಂತ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಓಟ್ ಕಾಂಗ್ರೆಸ್ ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಸದ್ಯಕ್ಕೆ ನೋವಾಗಿದೆ. ಮನೆಗೆ ಅವ್ರಿಗೆ ಹೇಳ್ಬಿಟ್ಟು ಮುಂದಿನ ದಿನದಲ್ಲಿ ತೊಂದರೆ ಇಲ್ಲ. ಸದ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದಕ್ಕೆ ಮಾಡ್ಕೊಳ್ತೀವಿ. ಆದರೆ ಅವರು ಭಾವನೆಗಳಿಂದ ಒಳಗಾಗಿದ್ದಾರೆ. ನಾವು ಬರೋದು ಲೇಟ್ ಆಯಿತು ಬರುವಾಗ. ಚರ್ಚೆ ಮಾಡಿದ್ದೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರೆ. ನಾವು ಎರಡು ದಾವಣಗೆರೆ ಗೆಲ್ತೀವಿ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅಂತ ನೀವೇ ನೋಡಿದ್ರಿ. ನೀವು ಬಂದಾಗ ಹೋಗ್ಬೇಕಂತಂದ್ರು ಭಾವನೆಗಳಿಂದ ಆಕ್ರೋಶದಿಂದ ಮಾತಾಡ್ತಾರೆ. ನೋಡಿದ್ದೀವಿ ಎಲೆಕ್ಷನ್ ಯಾವಾಗ ಟಿಕೆಟ್ ತಪ್ಪೋಗುತ್ತೆ ಆಗತ್ತೆ. ಆದರೂ ಕೂಡ ನಮಗೆ ವಿಶ್ವಾಸ ಇದೆ. ಸಾಧಿಕ ಪಕ್ಷದ ನಮ್ಮ ಕುಟುಂಬದ ಸದಸ್ಯರು ಅವ್ರಿಗೆ ಮತ್ತೆ ಮನವೊಲಿಸಿ ಮಾತನಾಡಿ ಕೆಲಸ ಮಾಡ್ತೀವಿ. ಮುಖ್ಯಮಂತ್ರಿಗಳು ಕೂಡ ಸರ್ ಕಣದಲ್ಲಿ ಅವರೇ ಸರಿ ಹೋಗುತ್ತೆ ಅಂತ ಮಾಡ್ತೀವಿ. ನಮ್ಮ ಮತ್ತೆ ಕ್ಯಾಂಪೇನ್ ಬರ್ತೀವಿ. ಮತ್ತೆ ಅವ್ರ ಕೆಲಸ ಮಾತಾಡ್ತಾರೆ, ಅಧ್ಯಕ್ಷರು ಮಾತಾಡ್ತಾರೆ. ಇವು ಅರ್ಲಿ ಅಲ್ವಾ ಇದು? ಒಂದ್ ವೇಳೆ ಸರಿ ಹೋಗಲಿಲ್ಲ ಅಂತಂದ್ರೆ ಸರಿ ಹೋಗುತ್ತೆ ಅಂತ ವಿಶ್ವಾಸ ಇದೆ. ನಾವು ಹೈಪಾರ್ಟಿಕಲ್ ಕ್ವಶನ್ ನಮಗೆ ವಿಶ್ವಾಸ ಇದೆ. ಸರಿ ಹೋಗುತ್ತೆ. ನಮ್ಮ